ಶುರು ಮಾಡಿ. ದೇಹೋಯಂ ಮೇ ಸದಾನಂದೋ ನೈವ ಪ್ರಕೃತಿ ನಿರ್ಮಿತ ಪರಿಪೂರ್ಣಸ್ಯ ಸರ್ವತ್ರ ತೇನ ನಾರಾಯಣೋಕ್ತಿಹಂ ಅಂತ ಗೀತಾ ಭಾಷ್ಯದ 2ನೇ ಅಧ್ಯಾಯದ 72ನೇ ಶ್ಲೋಕ ಕೊನೆಗೆ ಅಲ್ಲಿ ಬ್ರಹ್ಮವಿವರ್ತ ಪುರಾಣದ ಶ್ಲೋಕವೊಂದನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಆದ್ರಿಂದ ಗುಣೈಹಿ ಉದೀರ್ಣ ಅಂದ ಮಾತ್ರಕ್ಕೇನೆ ಗುಣದಿಂದ ಕೂಡಿದಂತಹ ದೇಹವುಳ್ಳವನು ಅನ್ನೋ ಅರ್ಥವೇ ಸಿಕ್ಬಿಡ್ತದೆ. ಅದಕ್ಕೆ ಪ್ರತ್ಯೇಕವಾದಂತಹ ಶಬ್ದ ಏನೂ ಬೇಕಾಗಿಲ್ಲ. ಸಹ ಶಬ್ದಗಳನ್ನು ವಿಚಾರ ಮಾಡಿದ್ರೆ ಗುಣೋದೀರ್ಣ ಅಂತಂದ್ರೆ ಗುಣಗಳಿಂದ ತುಂಬಿದವನು ಅಂತ ಇಷ್ಟೇ ಅರ್ಥ ಆಗ್ತದೆ. ಆದ್ರೆ ಗುಣಗಳಿಂದ ತುಂಬಿದ ದೇಹವುಳ್ಳವನು ಅಂತ ಅಲ್ಲಿಂದ ಏನು ತಿಳಿದೇ ಇರಬಹುದು. ಆ ಶಬ್ದದಿಂದ ಏನು ಗೊತ್ತಾಗದೇ ಇರಬಹುದು. ದೇಹ ಅನ್ನೋ ಶಬ್ದವೇ ಅಲ್ಲಿಲ್ಲ. ಆದ್ರೆ ಬೇರೆ ಪ್ರಮಾಣಗಳಿಗೆ ಅನುಸಾರವಾಗಿ ಗುಣೋದೀರ್ಣ ಎಂಬ ಶಬ್ದಕ್ಕೇನೆ ಗುಣಗಳಿಂದ ತುಂಬಿದವನು ಮಾತ್ರ ಅಲ್ಲ, ಗುಣಗಳಿಂದ ತುಂಬಿದ ದೇಹವುಳ್ಳವನು ಅನ್ನುವಂತಹ ಅರ್ಥವೇ ಬಂದು ಬರ್ತದೆ. ಅದರಿಂದ ನಾರಾಯಣನ್ ಗುಣೈಶ್ವರೈಹಿ ಉದೀರ್ಣಂ ಅಂದ್ರೆ ಗುಣೈಹಿ ಎಲ್ಲಾ ಗುಣಗಳಿಂದಲೂ ತುಂಬಿದ ದೇಹವುಳ್ಳವನು ಅನ್ನೋ ಅರ್ಥವೇ ಅದಕ್ಕೆ ಪ್ರಾಪ್ತ ಆಗ್ತದೆ. ಆದ್ರಿಂದ ಈ ಹಿಂದಿನ ದಿವಸದಲ್ಲಿ ನಾವು ನೋಡಿದಂತ ಆಕ್ಷೇಪಗಳೇನಿದೆ ಆ ಆಕ್ಷೇಪಗಳಿಗೆಲ್ಲ ಒಂದು ಪರಿಹಾರವನ್ನ ಕಟ್ಟಿಕೊಂಡಂತಾಗ್ತದೆ. ಅದೇನು, ದೇಹ ಇದ್ದು ಬಿಟ್ರೆ ಅವ್ನು ದೋಷವರ್ಜಿತನಾಗೋದು ಹೇಗೆ? ಈ ಜಗತ್ತಿನಲ್ಲಿ ನಮ್ಗೆ ದೇಹ ಉಳ್ಳವರಾಗಿ ಕೂಡ ದೋಷ ಉಳ್ಳವರಾಗಿ ಕಂಡಿದ್ದಾರೆ. ವ್ಯಕ್ತಿಗಳೆಲ್ಲ ದೇಹ ಉಳ್ಳವರು, ಒಂದಲ್ಲ ಒಂದು ರೀತಿಯಾದಂತಹ ದೋಷ ಉಳ್ಳವರು ಕೂಡ ಹೌದು, ಹೀಗೆ ಕಂಡಿದೆ. ಆದ್ರಿಂದ ಪರಮಾತ್ಮನು ಕೂಡ ದೇಹ ಉಳ್ಳವನು ಅಂತ ಆಗಿಬಿಟ್ರೆ ಅವನು ದೋಷ ಉಳ್ಳವನಾಗಿರ್ಲೇಬೇಕಲ್ಲ ಅಂತ ಹಿಂದಿನ ದಿವಸ ನಾವು ಆಕ್ಷೇಪ ನೋಡಿದ್ವಿ. ಮತ್ತೆ ಒಂದು ವೇಳೆ ದೇಹ ಇಲ್ಲದೆ ಹೋದ್ರೆ ಅವನಿಗೆ ಗುಣಪೂರ್ಣತ್ವ ಬರುವುದಾದ್ರೂ ಹೇಗೆ? ದೇಹ ಅಂದ್ರೆ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಇಲ್ಲದೆ ಹೋದ್ರೆ ಗುಣಗಳು ಇರೋದು ಎಲ್ಲಿ? ಗುಣಗಳು ಇರ್ಲಿಕ್ಕೊಂದು ಏನಾದ್ರು ಆಧಾರ ಬೇಕಲ್ಲ ಅಂತ ಕಳೆದ ದಿವಸ ನಾವು ಆಕ್ಷೇಪವನ್ನು ನೋಡಿದ್ವಿ. ಆ ಆಕ್ಷೇಪಗಳಿಗೆಲ್ಲ ಈ ಗುಣೈಹಿ ಸರ್ವೈಹಿ ಉದೀರ್ಣಂ ಎಂಬ ಶಬ್ದದಿಂದ ಉತ್ತರ ಕೊಟ್ಟಿದ್ದಾರೆ. ಗುಣಗಳಿಂದ ತುಂಬಿದ ದೇಹ ಉಳ್ಳವನು ಅವನು. ದೇಹ ಇದೆ, ಆದ್ರೆ ಅದು ಪ್ರಾಕೃತವಾದ ದೇಹ ಅಲ್ಲ, ಅಪ್ರಾಕೃತವಾದ ದೇಹ ಅದು. ಆದ್ರಿಂದ ದೋಷ ಇರುವುದೇ ಸಾಧ್ಯ ಇಲ್ಲ. ನೀವು ನೋಡಿದ್ದಿಲ್ಲ ಪ್ರಾಕೃತವಾದ ದೇಹಗಳು, ಅವನಿಗಿರೋದು ಅಪ್ರಾಕೃತ ದೇಹ ಆದ್ರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಅಂತ ಅಭಿಪ್ರಾಯ. ಪರಿಪೂರ್ಣಸ್ಥ ಏನ್ ಸೂಚನೆ ಮಾಡ್ತಾ ಸರ್? ಎಲ್ಲಿ ಪರಿಪೂರ್ಣಸ್ಥ ಶಬ್ದ? ಆ ಶ್ಲೋಕದಲ್ಲಿ ಗೀತಾಭಾಷೆ ಶ್ಲೋಕ ಹೇಳ್ತೀನಿ ಅದ್ರ ಅರ್ಥ ಹೇಳ್ತೇನೆ. ದೇಹೋ ಸದಾನಂದ ಪ್ರಕೃತಿ ನಿರ್ಮಿತ ನ ಪ್ರಕೃತಿ ನಿರ್ಮಿತ ಪರಿಪೂರ್ಣಸ್ಥ ಅನ್ನೋದು ಈ 3 ಸಂಗತಿಗಳು ಕೂಡ ಆ ಪರಮಾತ್ಮನ ನಾರಾಯಣ ಶಬ್ದವಾಚ್ಯತ್ವವನ್ನು ಸಮರ್ಥನೆ ಮಾಡ್ತಾರೆ. ಅದನ್ನ ಹೇಳ್ತೇನೆ. ಹೀಗೆ ದೇಹ ಇದೆ, ದೇಹ ಇದ್ದ ಮಾತ್ರ ಅವನ ದೋಷ ಏನಿರ್ಬೇಕಾಗಿಲ್ಲ. ಯಾಕಂದ್ರೆ ಅಪ್ರಾಕೃತವಾದ ದೇಹ, ಗುಣಗಳಿಂದ ತುಂಬಿದ ದೇಹ ಮತ್ತು ರಕ್ತ ಮಾಂಸಾದಿಗಳಿಂದ ತುಂಬಿದ ದೇಹವೇ ಅಲ್ಲ. ಆದ್ರಿಂದ ಅವನಲ್ಲಿ ಈ ಯಾವ ದೋಷವೂ ಕೂಡ ಇರ್ಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ದೇಹ ಇಲ್ಲದೆ ಹೋದ್ರೆ ಗುಣಪೂರ್ಣತ್ವ ಬರೋದು ಹೇಗೆ ಅನ್ನೋ ಪ್ರಶ್ನೆಗೂ ಈಗ ಅವಕಾಶ ಇಲ್ಲ. ದೇಹ ಇದ್ದೇ ಇದೆ, ಅವನಿಗೊಂದು ವ್ಯಕ್ತಿತ್ವ ಇದ್ದೇ ಇದೆ. ಆ ವ್ಯಕ್ತಿತ್ವ ಇದ್ದೇ ಇರೋದ್ರಿಂದ ಅದು ಗುಣಪೂರ್ಣವೇ ಆಗಿರೋದ್ರಿಂದ ಆ ಗುಣಗಳು ಇರ್ಲಿಕ್ಕೊಂದು ಅವಕಾಶ ಕೂಡ ಆಯ್ತು. ಅದರಿಂದ ಈಗ ಯಾವುದೇ ದೋಷ ಇಲ್ಲ ಅಂತ ಅಭಿಪ್ರಾಯ. ಆ ಹಿಂದಿನ 2 ಆಕ್ಷೇಪಗಳಿಗೆ ಉತ್ತರ ಹೇಳಿದ್ರ ಹಿಂದೆ ಆ ಉತ್ತರವನ್ನು ಇಲ್ಲಿ ಕಂಡುಕೊಂಡಿದ್ವಿ. ಗುಣ ಉದೀರ್ಣ ಅಂದ್ರೆ ಜ್ಞಾನಾನಂದ ಗುಣದಿಂದ ತುಂಬಿದಂತ ದೇಹ ಉಳ್ಳವನು ಅಂತ ಅರ್ಥ. ಉದೀರ್ಣ ಎಂಬಲ್ಲಿ ದೇಹ ಶಬ್ದ ಇಲ್ಲದೆ ಇರಬಹುದು, ಆದ್ರೆ ಈ ಪ್ರಮಾಣಕ್ಕನುಸಾರವಾಗಿ ಅರ್ಥ ಸಿಗ್ತದೆ. ಆಯ್ತು, ಈಗ ಆ ಪ್ರಮಾಣದ ಶ್ಲೋಕದಿಂದ ನಮ್ಗೆ ನಾರಾಯಣ ಎಂಬ ಶಬ್ದ ವಾಚ್ಯತ್ವ ಬರ್ತಿದೆಯಲ್ಲ, ಅದಕ್ಕೇನ್ ಅರ್ಥ? ಭಗವಂತನೇ ಹೇಳಿದ ಮಾತೇನೆ ನಾರಾಯಣ ನಾನು ನಾರಾಯಣನು ಅಸ್ಮಿ ಆಗಿದ್ದೇನೆ, ಅಂದ್ರೆ ನಾರಾಯಣ ಶಬ್ದ ವಾಚ್ಯನಾಗಿದ್ದೇನೆ. ಹೇಗೆ ನಾರಾಯಣ ಶಬ್ದ ವಾಚ್ಯನಾಗಿದ್ದೇನೆ ಅಂದ್ರೆ ಮೇ ಅಯಂ ದೇಹ ಸದಾನಂದ, ಮೇ ನನ್ನ, ಅಯಂ ಈ ದೇಹ ದೇಹವು ಸದಾನಂದ ಶ್ರೇಷ್ಠವಾದ ಆನಂದ ಉಳ್ಳದ್ದಾಗಿದೆ. ಒಂದು ಸತ್ವ ಆನಂದ, ಸತ್ವ ಅಂದ್ರೆ ಶ್ರೇಷ್ಠವಾದದ್ದು, ದುಃಖ ಮಿಶ್ರಿತವಲ್ಲದ ಅಪ್ರಾಕೃತವಾದ ಆನಂದ ಉಳ್ಳದ್ದು. ಹೀಗೆ ಒಂದರ್ಥ. ಇನ್ನೊಂದು ಸದಾ ಆನಂದ, ಯಾವತ್ತೂ ಕೂಡ ನಮಗೆ ಹಿಂದೆ ಯಾವತ್ತೂ ದುಃಖ ಬಂದಿದ್ದಿಲ್ಲೇ ಇಲ್ಲ. ಜೀವರಿಗಾದ್ರೆ ಹಿಂದೆ ದುಃಖ ಬಂದು ಈಗ ಸುಖ ಬಂದಿರೋದು ಭಕ್ತರಿಗೆ.
ಹ್ಮ್ ಪರಮಾತ್ಮನ ಹಾಗಲ್ಲ, ಹ್ಮ್ ಯಾವತ್ತೂ ಕೂಡ ಸುಖವುಳ್ಳವನು. ಹೀಗೆ ತನ್ನ ಆನಂದ ಎಷ್ಟು ಸಹ ಸದಾನಂದ ಒಂದು. ಹ್ಮ್ ಸಣ್ಣ ಅಂದ್ರೆ ನಿರ್ದುಷ್ಟ ಅಂತ ಅರ್ಥ. ಹ್ಮ್ ಇನ್ನ ಸದಾ ಆನಂದ ಎಷ್ಟು ಸಹ ಸದಾನಂದ ಅಂತ ಇನ್ನೊಂದು ಅರ್ಥನೂ ಮಾಡ್ಬೋದು. ಹ್ಮ್ ಆಮೇಲೆ ಅಯಂ ಪ್ರಕೃತಿ ನಿರ್ಮಿತ ನ, ಈ ನನ್ನ ದೇಹವು ಹ್ಮ್ ಪ್ರಕೃತಿಯಿಂದ ನಿರ್ಮಿತವಲ್ಲ. ಹ್ಮ್ ನ ಅಯಂ ಪ್ರಕೃತಿ ನಿರ್ಮಿತ ಹ್ಮ್ ಪರಿಪೂರ್ಣಕ್ಕೆ ಸರ್ವತ್ರ. ಹ್ಮ್ ಸರ್ವತ್ರ ಅಂದ್ರೆ ಹ್ಮ್ ಯಾವುದೇ ದೇಶದಲ್ಲೂ, ಯಾವುದೇ ಕಾಲದಲ್ಲೂ, ಯಾವುದೇ ಅವತಾರದಲ್ಲೂ ಕೂಡ ಇದು ಪರಿಪೂರ್ಣ. ಈಗ ಅರ್ಥ ಮಾಡ್ಕೊಳ್ಳೋದು. ಹ್ಮ್ ಇದಕ್ಕೆಲ್ಲ ಈ ಗೀತಾ ಭಾಷ್ಯದಲ್ಲಿ ಬಂದಿರೋ ಶ್ಲೋಕ ಇದು. ಹ್ಮ್ ಇದಕ್ಕೆ ಜಯತೀರ್ಥರಾಗಲಿ, ಪದ್ಮನಾಭ ತೀರ್ಥರಾಗಲಿ, ನರಹರಿ ತೀರ್ಥರಾಗಲಿ ಏನ್ ಹೆಚ್ಚಿನ ವಿವರಣೆ ಬರೋದಿಲ್ಲ. ಹ್ಮ್ ಹ್ಮ್ ಆದ್ರಿಂದ ಆ 3 ಟೀಕೆಗಳನ್ನು ನೋಡಿದ ಮೇಲೂ ಕೂಡ ನಮಗೆ ನಮಗ್ ಬೇಕಾದ ಅರ್ಥ ಎಲ್ಲ ಸಿಗಲಿಲ್ಲ. ಅದರಿಂದ ನಾವೇ ಒಂದು ಶಾಸ್ತ್ರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳ್ಬೇಕಷ್ಟೆ. ಹ್ಮ್ ಹ್ಮ್ ಸರ್ವತ್ರ ಅಂದ್ರೆ ನಾನು ಎಲ್ಲಿ ಮೂಲ ರೂಪದಲ್ಲಿದ್ದಾಗಲಿ, ಅವತಾರ ರೂಪ ಮಾಡಿದಾಗಲಿ, ಹ್ಮ್ ಎಲ್ಲಾ ರೂಪಗಳಲ್ಲೂ ಕೂಡ ನನ್ನ ರೂಪ, ನನ್ನ ಅವತಾರ ಅಂತ ಪರಿಪೂರ್ಣ. ಹ್ಮ್. ಪರಿಪೂರ್ಣಕ್ಕೆ ಸರ್ವತ್ರ ಅಂತ ಹೇಳಿದ್ರು. ಪೂರ್ಣಮದ ಪೂರ್ಣಮಿದಂ ಅಂತ ಹೇಳ್ತಾರೆ. ಅದೇ ಅದರ ಮೂಲ ರೂಪವು ಪೂರ್ಣ. ಇದಂ ನಮಗೆ ಇಲ್ಲಿ ಏನಾದ್ರು ಕಾಣ್ತಿರುವಂತ ರೂಪ ಇದೆಯಲ್ಲ, ಇದು ಕೂಡ ಪೂರ್ಣವೇ. ಹ್ಮ್ ಮತ್ತೆ ನಮ್ಮ ಅಂತರ್ಯಾಮಿ ಆದಂತಹ ರೂಪವು ಕೂಡ ಪೂರ್ಣವೇ. ಹ್ಮ್ ಪೂರ್ಣಮದ ಪೂರ್ಣಮಿದಂ. ಹ್ಮ್ ಆದ್ರಿಂದ ಸರ್ವತ್ರ ಅಂತ ನಾವು ಸರ್ವತ್ರ ಅನ್ನೋ ಮಾತಿನಿಂದ ನಾವು ಇದನ್ನೆಲ್ಲ ತಿಳ್ಕೋಬೇಕು. ಹ್ಮ್ ಪರಿಪೂರ್ಣಕ್ಕೆ ಸರ್ವತ್ರ ಏನ ನಾರಾಯಣ ವಸ್ಮ್ಯಹಂ, ಈ ಕಾರಣದಿಂದ ನಾನು ನಾರಾಯಣನಾಗಿದ್ದೇನೆ, ಅಂದ್ರೆ ಶಬ್ದವಾಚ್ಯನಾಗಿದ್ದೇನೆ ಅಂತ ಅರ್ಥ. ಸರಿಯಾ? ಇಲ್ಲಿ ಈಗ ನಾರಾಯಣ ಎಂಬ ಶಬ್ದಕ್ಕೆ ಈ ಅರ್ಥ ಬರೋದು ಹೇಗೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಾರಾಯಣ ಎಂಬ ಶಬ್ದಕ್ಕೆ ಒಟ್ಟಾರೆ ನಾವು ಸರ್ವಮೂಲದಲ್ಲಿ ಬೇರೆ ಬೇರೆ ಶ್ಲೋಕಗಳನ್ನೆಲ್ಲ ನೋಡಿದಾಗ ನಾನಾ ತರದ ಅರ್ಥಗಳೇನೋ ಸಿಗ್ತವೆ. ಆದ್ರೆ ಅದು ನಿಷ್ಪತ್ತಿಗಳು ಸಿಗ್ತವೆ. ಇಲ್ಲಿ ನಿಷ್ಪತ್ತಿ ತೋರಿಸಿಲ್ಲ. ಇದು ಒಂದು ಸವಾಲಾಗಿದೆ ನಮ್ಗೆ. ಇವತ್ತು ಇಬ್ಬರು ದಿನ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದೆ, ಆದ್ರೆ ನಿಷ್ಪತ್ತಿ ತೋರಿಸಿಲ್ಲ ಆಚಾರದಲ್ಲಿ. ಆಚಾರ್ಯ ನಿಷ್ಪತ್ತಿ ತೋರಿಸಿಲ್ಲ, ಬೇರೆ ಟೀಕಾ ಟಿಪ್ಪಣಿಕಾರರು ಕೂಡ ನಿಷ್ಪತ್ತಿ ತೋರಿಸಲಿಲ್ಲ. ತೋರಿಸದೇ ಇರೋದ್ರಿಂದ ನಾವೇ ಒಂದು ರೀತಿ ತಿಳ್ಕೋಬೇಕಷ್ಟೇ. ಅದಕ್ಕೆ ಸುಧಾದಲ್ಲೂ ಕೂಡ ನಾರಾಯಣ ಎಂಬ ಶಬ್ದದ ಅರ್ಥವನ್ನ, ನಾರ ಅಂದ್ರೆ ಮುಖ್ಯ ಪ್ರಾಣ, ಅವನಿಗೆ ಅತ್ಯಂತ ಪ್ರಿಯನಾದವನು, ಹೀಗೆ ನಾನಾ ತರ ಅರ್ಥಗಳನ್ನ ಅವರು ಕೂಡ ಹೇಳಿದ್ದಾರೆ. ತಮೇವ ಶಾಸ್ತ್ರ ಅರಾಹ ದೋಷಾಹ, ಇದು ನ್ಯಾಯಸುಧಾದಲ್ಲಿ ಚೇತೃರು ಆಚಾರ್ಯರ ನಾರಾಯಣನ್ ನಿಖಿಲ ಪೂರ್ಣ ಗುಣಿತ ದೇಹಂ ಅಂತ ಅನುವ್ಯಾಖ್ಯಾನ ಶ್ಲೋಕದ ವಿವರಣದಲ್ಲಿ ಹೇಳುವಂತ ಅರ್ಥ. ಅರಗಳು ಅಂದ್ರೆ ದೋಷಗಳು, ಅದಕ್ಕೆ ವಿರುದ್ಧವಾದಂತಹದ್ದು ಗುಣಗಳು. ಅದರಿಂದ ನಾರ ಅಂದ್ರೆ ಗುಣಗಳು, ಗುಣಗಳೇ ನಾರ. ಅದಕ್ಕೆ ನಾರಾಯಣ. ನಾರಾಯಣ ನಸವತಿ ದೋಷಗಳಿಗೆ ಆಶ್ರಯ ಅಲ್ಲ, ಆದ್ರಿಂದ ನಾರಾಯಣ. ಅದರಿಂದ ಗುಣಪೂರ್ಣನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ ಅಂತ ಹೀಗೆಲ್ಲ ಅರ್ಥ. ನಾರಗಳು ಅಂದ್ರೆ ವೇದಗಳು, ಆ ವೇದಗಳಿಂದ ಪ್ರತಿಪಾದ್ಯನಾದವನು ನಾರಾಯಣ. ನಾರ ಅಂದ್ರೆ ಈ ಜಗತ್ತು, ಈ ಜಗತ್ತಿಗೆ ಉತ್ಪತ್ತಿ ಇತ್ಯಾದಿಗಳನ್ನು ಕೊಟ್ಟವನಾದ್ರಿಂದ ನಾರಾಯಣ. ನಾರ ಅಂದ್ರೆ ನರ ಸಮೂಹ, ಅದಕ್ಕೆ ಒಂದನಾದವನು ನಾರಾಯಣ. ಆಮೇಲೆ ನರಾಣಾಮಯಂ ಅಧಿಪತಿ ನಾರಹ ಮುಖ್ಯವಾಯು. ನಾರರಿಗೆ ಅಂದ್ರೆ ಜನಸಮೂಹಕ್ಕೆ ಅಧಿಪತಿ. ನರರು ಅಂದ್ರೆ ಜನರು, ಅವರಿಗೆ ಆಶ್ರಯನಾದವನು ನಾರ ಮುಖ್ಯ ಪ್ರಾಣ. ಅವನಿಗೆ ಅಯನ ಪರಮ ಪ್ರೇಮಾಸ್ಪದನಾದವನು. ಹೀಗೆಲ್ಲ ಅರ್ಥದಿಂದ ಜಯಿಸಿದ್ರು ಅಲ್ಲಿ ನಾರಾಯಣ ಶಬ್ದಕ್ಕೆ ಹೇಳಿದ್ದಾರೆ ಸುಧಾದಲ್ಲಿ. ಆದ್ರೆ ಇಲ್ಲಿ ಈಗ ನಾವು ನೋಡ್ತಿರೋ ಶಬ್ದದಲ್ಲಿ ಹೇಗೆ ಅರ್ಥ ಮಾಡ್ಬೇಕು ಅಂತ ನರಹರಿ ತೀರ್ಥರಾಗಲಿ, ಪದ್ಮನಾಭ ತೀರ್ಥರಾಗಲಿ, ಜಯತೀರ್ಥರಾಗಲಿ ಹೇಳಿಲ್ಲ. ಆಮೇಲೆ ಪ್ರಮೇಯ ದೀಪಿಕಾಕ್ಕೆ ಭಾಗರತ್ನ ಕೋಶ ಅಂತ ಒಂದು ಸಮಿತಿಯಿಂದ ತೀರ್ಥರು, ಅದನ್ನ ತೆಗೆದು ನೋಡ್ಲಿಕ್ಕೆ ಹೇಳಿದೆ ನಾನು ವಿದ್ವಾಂಸರಿಗೆ. ನನ್ನ ಹತ್ರ ಪುಸ್ತಕ ಇಲ್ಲ, ಆದ್ರೆ ಅಲ್ಲಿ ಕೂಡ ನಮಗೆ ಬೇಕಾದಂತ ಅರ್ಥ ಸಿಗಲಿಲ್ಲ. ಆದ್ರಿಂದ ನಾನು ಅರ್ಥ ಒಂದಕ್ಕೆ ಆಲೋಚನೆ ಮಾಡಿದ್ದೇನೆ, ಅದನ್ನ ಕೆಲವು ವಿದ್ವಾಂಸರು ಒಪ್ಪಿದ್ರು. ಈಗ ನೋಡಿ, ಸದಾನಂದ ಅನ್ನೋ ಅರ್ಥ ನಾರಾಯಣ ಎಂಬ ಶಬ್ದದಿಂದ ಬರಬೇಕು.
ಭಗವಂತ ನಿರ್ದಿಷ್ಟವಾದ ಆನಂದ, ನಿರ್ದಿಷ್ಟವಾದ ಸರ್ವಕಾಲದಲ್ಲಿಯೂ ಸರ್ವ ದೇಶಗಳಲ್ಲೂ ನಿರ್ದಿಷ್ಟವಾದಂತಹ ಆನಂದವುಳ್ಳವನು. ಈಗ ಅರ್ಥ ನಾವು ಬರ್ಬೇಕಾಗಿದೆ, ಹೌದಾ? ಅಲ್ಲಿ ಅರ ಅಂದ್ರೆ ದೋಷ, ಹೌದಾ? ವಾಸ್ತವಿಕವಾಗಿ ಅರ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಇರೋದು ದೋಷ ಅಂತ ಅಷ್ಟೇ ಅರ್ಥ, ಹೊರತು ದುಃಖ ಅಂತ ನೇರವಾದ ಅರ್ಥ ಏನಿಲ್ಲ. ಇದನ್ನು ಗಮನಿಸ್ಬೇಕು. ದೋಷಾರಚಿಂದ್ರ ಶಬ್ದಾನ ಪರ್ಯಾಯತ್ವಂ ಯತಸ್ತತಃ, ಇದು ಆಚಾರ್ಯ ಪೂರ್ವಮೂಲದಲ್ಲಿ ಹೇಳಿರೋದು. ದೋಷ, ಅರ, ಛಿದ್ರ ಇವೆಲ್ಲ ಪರ್ಯಾಯ ಶಬ್ದಗಳು. ಆದ್ರಿಂದ ಅರ ಅಂದ್ರೆ ದೋಷ ಮಾತ್ರ, ನಿರ್ದಿಷ್ಟ ದುಃಖ ಅಂತ ಅರ್ಥ ಏನು ಅರ ಎಂಬ ಶಬ್ದಕ್ಕಿಲ್ಲ. ಆದ್ರೆ ಕೆಲವು ಸರಿ ವ್ಯಾಪಕವಾದ ಅರ್ಥವನ್ನು ಹೇಳುವಂತಹ ಶಬ್ದಗಳು ನಿರ್ದಿಷ್ಟವಾದ ಅರ್ಥವನ್ನು ಹೇಳ್ತವೆ. ಹೀಗೆ ಇರೋದ್ರಿಂದ ನಾವಿಲ್ಲಿ ಏನ್ ತಿಳ್ಕೋಬಹುದು ಅಂದ್ರೆ, ಅರ ಅಂದ್ರೆ ದೋಷ, ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ಇಲ್ಲಿ ದುಃಖ, ಸರಿಯಾ? ಹಾಗಾಗಿ ಅರಾಯಣ ಅಂದ್ರೆ ದುಃಖವುಳ್ಳವನು, ಅರಾಯಣ ಅಂದ್ರೆ ದೋಷ ಉಳ್ಳವನು ಅಂತ ಏನ್ ಅರ್ಥ ಇದೆ, ಅದನ್ನ ಪರ್ಟಿಕ್ಯುಲರ್ಲಿ ನಾವು ದುಃಖ ಉಳ್ಳವನು ಅಂತ ಅರ್ಥ ಇಟ್ಕೊಂಡ್ಬೋಣ. ಹಾಗಾದ್ರೆ ಅರಾಯಣ ಅಂದ್ರೆ ದುಃಖ, ನಾರಾಯಣ ಅಂದ್ರೆ ದುಃಖ ಇಲ್ಲದೆ ಇದ್ದವನು ಅಂತ ಇಷ್ಟ ಅರ್ಥ ಸಿಗ್ತದೆ. ಮತ್ತೆ ಅದು ಕೂಡ ಎಂತದ್ದು, ಈ ಸುಖ, ಸದಾನಂದ, ಸುಖ ಉಳ್ಳವನು. ಅರಾಯಣ ಅಂದ್ರೆ ದುಃಖ ಉಳ್ಳವನು, ನಾರಾಯಣ ಅಂದ್ರೆ ದುಃಖ ಇಲ್ಲದೆ ಇದ್ದವನು. ಇನ್ನೊಂದು ಅರ ಅಂದ್ರೆ ದುಃಖ, ನಾರ ಅಂದ್ರೆ ದುಃಖಕ್ಕೆ ವಿರುದ್ಧವಾದಂತ ಸುಖ. ಆ ದುಃಖಕ್ಕೆ ವಿರುದ್ಧವಾದಂತಹ ಸುಖವುಳ್ಳವನಾದ್ರಿಂದ ಇದು ನಾರಾಯಣ. ಈ ಮೊದಲನೇ ಅರ್ಥಕ್ಕಿಂತ ಎರಡನೇ ಅರ್ಥ ಚೆನ್ನಾಗಿದೆ. ದುಃಖ ಇಲ್ಲದೆ ಇದ್ದವನು ಅಂತ ಅರ್ಥ ಮಾಡೋಕ್ಕಿಂತ ದುಃಖಕ್ಕೆ ವಿರುದ್ಧವಾದ ಸುಖ ಉಳ್ಳವನು. ನಾರ ಅಂದ್ರೇನೆ ಸುಖ. ಎಂಥ ಸುಖ ಅದು? ನಿರ್ದಿಷ್ಟವಾದ ಸುಖ, ದುಃಖ ಮಿಶ್ರಿತವಲ್ಲದ ಸುಖ, ಸರ್ವಕಾಲದಲ್ಲಿಯೂ ಇರುವಂತಹ ಸುಖ, ನಿತ್ಯ ಮುಕ್ತ ಅವನು. ಆದ್ರಿಂದ ಹೀಗೆ ಅರ ಎಂಬ ಶಬ್ದಕ್ಕೆ ದೋಷ ಅಂತ ಅರ್ಥ ಇದ್ರು ಕೂಡ ಇಲ್ಲಿ ದುಃಖ ಅಂತ ಅರ್ಥ ಇಟ್ಕೊಂಡು, ನಾರ ಅಂತಂದ್ರೆ ದುಃಖಕ್ಕೆ ವಿರುದ್ಧವಾದಂತಹ ಸುಖ ಅಂತ ಅರ್ಥ ಇಟ್ಕೊಂಡು ನಾರಾಯಣ ಅಂತ ಅರ್ಥ ಮಾಡ್ಬೇಕು. ಇದು ಮೊದಲನೇ ಅರ್ಥ. ಇನ್ನ ನಾಯಂ ಪ್ರಕೃತಿ ನಿರ್ಮಿತ, ಇದು ಪ್ರಕೃತಿ ನಿರ್ಮಿತ ಅಲ್ಲ ಅಂತ ಎರಡನೇದ್ದು. ಅರ ಅಂದ್ರೆ ದೋಷ, ಅರಾಯಣ ಅಂದ್ರೆ ದೋಷ ಉಳ್ಳದ್ಯಾವುದೋ ಪ್ರಕೃತಿ ನಿರ್ಮಿತವಾದಂತಹ ದೇಹ. ಪ್ರಕೃತಿ ನಿರ್ಮಿತವಾದಂತಹ ಚತುರ್ಮುಖ ಬ್ರಹ್ಮನ ದೇಹದಿಂದ ಹಿಡಿದು ನಮ್ಮನಿಂದವರೆಗೆ ಪ್ರತಿಯೊಬ್ಬರ ದೇಹವೂ ಕೂಡ ಅರಾಯಣ. ಯಾಕೆಂದ್ರೆ ಅದು ಸತ್ವದ ಸಮಗುಣಗಳ ಮಿಶ್ರಣ. ಆದ್ರಿಂದ ಆ ಮಿಶ್ರಣವನ್ನು ಹುಟ್ಟಿದಾದ್ರಿಂದ ಇದು ಅರಾಯಣ, ನಮ್ಮ ದೇಹಕ್ಕೆ ಅರಾಯಣ ಅನ್ಬೇಕು. ಹೀಗೆ ಅರಾಯಣ ಅಲ್ಲ ಇವನು. ಅರಾಯಣಂ ನಭವತೀತಿ ನಾರಾಯಣ, ದೋಷಗಳಿಂದ ಕೂಡಿದ ದೇಹವಿಲ್ಲದವನು ಅಂತ. ಹೀಗೆ ಪ್ರಕೃತಿ ನಿರ್ಮಿತವಲ್ಲದ ದೇಹ ಅಂತ ಅರ್ಥ ನಮಗೆ ನಾರಾಯಣ ಶಬ್ದದಿಂದ ಬರಬೇಕಾದ್ರೆ ಈ ತರ ಮಾಡ್ಬೇಕು. ಯಾರಾದ್ರೂ ಏತಿರ್ತಾರೋ, ಪದ್ಮನಾಭ ನಿರ್ಮಿತಿರ್ತಾರೋ, ಈ ತರ ನಿಷ್ಪತ್ತಿಯನ್ನು ತೋರಿಸ್ಬಿಟ್ಟಿದ್ರೆ ನಾವು ಪೂರ್ಣ ಸಮಾಧಾನ ಆಗ್ತಿತ್ತು. ಆದ್ರೆ ಅವ್ರು ತೋರಿಸಿಲ್ಲ, ಸ್ಪಷ್ಟ ಇದೆ ಅಂತ ತೋರಿಸ್ಲಿಲ್ಲ ಏನೋ. ಸ್ಪಷ್ಟ ಇದೆ ಅಂತ ತೋರಿಸ್ಲಿಲ್ಲ, ಹೌದು. ಆದ್ರೆ ಹೇಗ್ ಮಾಡ್ಬೇಕು ನಿಷ್ಪತ್ತಿ ಅನ್ನೋದನ್ನ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನಮಗೆ. ಆಮೇಲೆ ಪರಿಪೂರ್ಣಕ್ಕೆ ಸರ್ವತ್ರ, ಇದು ಎಲ್ಲಾ ಕಾಲದಲ್ಲೂ ಪರಿಪೂರ್ಣವೂ ಕೂಡ ಆಗಿದೆ. ಅರಾಯಣ ಅಂದ್ರೆ ಅಪರಿಪೂರ್ಣ, ಅರ ಅಂದ್ರೆ ಕೊರತೆ, ಸರಿಯಾ? ಕೊರತೆ ಉಳ್ಳದ್ ಯಾವ್ದೋ ಅದು ಅರಾಯಣ. ನಾರಾಯಣ ಅಂದ್ರೆ ಕೊರತೆ ಇಲ್ಲದೆ ಇರುವಂತದ್ದು, ಅದೇ ಪರಿಪೂರ್ಣ. ಈ ಕಾರಣದಿಂದ ನನ್ನನ್ನ ನಾರಾಯಣ ಅಂತ ಹೇಳ್ತಾರೆ, ಹೇಳ್ಕೊಂಡದ್ದಿದೆ. ಈ ಮೂರು ನಿಷ್ಪತ್ತಿಗಳನ್ನ ನಾವು ಇದರಲ್ಲಿ ಕಾಣಬೇಕು. ನಮಗೀಗ ನೋಡ್ಲಿಕ್ಕೆ ಅನುಕೂಲ ಆಯ್ತು, ಬೇರೆ ಇನ್ನು ಕೆಲವುಗಳನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಇದನ್ನ ನೀವಾಗ್ಲಿ ಮತ್ತೆ ಕೇಳಿದ್ರು ಬೇರೆ ಯಾರೇ ಆಗ್ಲಿ, ಮತ್ತೆ ಎಲ್ಲಿಯಾದ್ರೂ ಗೀತಾ ಭಾಷ್ಯದ ಟೀಕಾ ಟಿಪ್ಪಣಿ ಮತ್ತೆ ಯಾವ್ದೋ ಒಂದು ವ್ಯಾಖ್ಯಾನ ಎಲ್ಲೆಲ್ಲ ಇರ್ತದೆ, ಹರಡೋಗಿರ್ತದಲ್ಲ. ಮತ್ತೆ ವಿಜಯೇಂದ್ರ ತೀರ್ಥರು ಒಂದು ನಾರಾಯಣ ಶಬ್ದಾರ್ಥ ವಿಚಾರ ಅಂತಾನೆ ಪುಸ್ತಕ ಇದೆ ಅಂತ ತಿಳಿದು ಬಂತು. ಶ್ರೀನಿವಾಸ ತೀರ್ಥರು 70 ಅರ್ಥಗಳು ಬರ್ದಿದ್ದಾರೆ. ಈಗೇನು ಬೇರೆ ಬೇರೆ ಬರೆದಿರ್ತಾರೆ, ಎಲ್ಲ ಇರ್ತದಲ್ಲ. ಅಲ್ಲಿ ಗೀತಾ ಭಾಷ್ಯದಲ್ಲಿ ದ್ವಿತೀಯ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ, ಈ ಒಂದು ಈ ನಿಷ್ಪತ್ತಿ ಇದೆ ಅಂತ ಅವ್ರು ಯಾರೋ ಹೇಳಿದ ಸಾಧ್ಯತೆ ಇದೆ. ಇದ್ರೆ ಅದನ್ನ ಗಮನದಲ್ಲಿ ತಂದ್ಕೋಬೇಕು ನಾವು. ಅಲ್ಲಿ ದೊಡ್ಡವ್ರು ಹೇಳಿದ ನಿಷ್ಪತ್ತಿ ಆದ್ರೆ ನಮ್ಗೆ
ಹೆಚ್ಚು ಅದ್ರ ಬೆಲೆ ಉಳ್ಳದ್ದಾಗ್ತದೆ. ಸರಿ ಇದೀಗ ನಾವೇ ತೋರಿಸಿದ್ವಿ ನಿಷ್ಪತ್ತಿ, ಸರಿ ಕಾಸ್ತ ವಿರುದ್ಧ ಏನಲ್ಲ, ಅದು ನಾವು ತೋರಿಸಿದ್ದಾಯ್ತು. ಸರಿ ಸರಿ ಇದು ನಿಲ್ಸುತ್ತೆ. ಸರಿ